ಪೂಜ್ಯ ಶ್ರೀ ಜ್ಞಾನಪ್ರಕಾಶ್ ಮಹಾಸ್ವಾಮೀಜಿಗಳು ಶ್ರೀ ಉರ್ಲಿಂಗ ಪೆದ್ದಿಮಠ ಮಹಾಸಂಸ್ಥಾನ ಮಠ ಕೋಡ್ಲ ಹಾಗೂ ಪರಮ ಪೂಜ್ಯ ಶ್ರೀ ಬಸವನ ಗೀದೇವ ಛಲವಾದಿ ಗುರುಪೀಠ ಚಿತ್ರದುರ್ಗ ದಲಿತ ಪೀಠದ ಸ್ವಾಮಿಗಳಿಗೆ ಅವಮಾನಿಸಿದ ಪೊಲೀಸ್ ಅಧಿಕಾರಿಗಳ ಮೇಲೆ SC/ST ದೌರ್ಜನ್ಯ ಕಾಯ್ದೆಯಡಿ ಎಫ್ಐಆರ್ ದಾಖಲಿಸುವಂತೆ ಭಾರತೀಯ ಜನತಾ ಪಕ್ಷದ ಮುಖಂಡರು ಮಾಜಿ ಶಾಸಕರಾದ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಹಾಗೂ ಡಾಕ್ಟರ್ ಅಂಬಾರಾಯ ಅಷ್ಟಗಿ ಅವರು ಆಗ್ರಹ ಮಾಡಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಏಪ್ರಿಲ್ 22ರಂದು ಮುಖ್ಯಮಂತ್ರಿಗಳನ್ನು ಭೇಟಿಯಾಗಲು ಬೆಂಗಳೂರಿಗೆ ಆಗಮಿಸಿದಾಗ ಕರ್ತವ್ಯದಲ್ಲಿದ್ದ ಪೊಲೀಸ್ ಅಧಿಕಾರಿಗಳು ಉದ್ದೇಶಪೂರ್ವಕವಾಗಿ ಶ್ರೀಗಳನ್ನು ತಡೆದಿದ್ದಾರೆ. ಸ್ವಾಮಿಗಳು ದಲಿತ ಸಮುದಾಯದ ಪೀಠಾಧಿಪತಿಗಳೆಂದು ತಿಳಿದಿದ್ದರೂ ಸಹ ಅಧಿಕಾರಿಗಳು ಸಾರ್ವಜನಿಕವಾಗಿ ಅವರನ್ನು ಅತ್ಯಂತ ಕೀಳಾಗಿ ನಡೆಸಿಕೊಂಡಿದ್ದಾರೆ. ಅವರು ಬಳಸಿದ ಪದಗಳು ಮತ್ತು ನಡೆದುಕೊಂಡ ರೀತಿ ಕೇವಲ ವ್ಯಕ್ತಿಯೊಬ್ಬನಿಗೆ ಮಾಡಿದ ಅವಮಾನವಾಗಿದೆ ಎಂಬುದು ಸುಳ್ಳಲ್ಲ, ಸಮಾಜಕ್ಕೆ ಅವಮಾನವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ಕಾಯ್ದೆಯಡಿ ಶಿಕ್ಷಣ ಅಪರಾಧವಾಗಿದ್ದು ಇವರ ವಿರುದ್ಧ ಅಟ್ರಾಸಿಟಿ ಕೇಸ್ ದಾಖಲು ಮಾಡಿಕೋಬೇಕೆಂದು ಆಗ್ರಹ ಮಾಡಿದರು. ಮಾಧ್ಯಮದ ಸ್ನೇಹಿತರೆ, ನಿನ್ನೆ ಬೆಂಗಳೂರಿನ ವಿಧಾನಸೌಧದ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಭೇಟಿಗಂತೇಳಿ ಚಿತ್ರದುರ್ಗದ ಛಲವಾದಿ ಗುರುಪೀಠದ ಪರಮ ಪೂಜ್ಯರಾದಂಥ ಬಸವ ನಾಗಿದೇವ ಸ್ವಾಮೀಜಿಯವರು, ಅದರ ಜೊತೆಗೆ ಸೇಡಂನಲ್ಲಿರ್ತಕ್ಕಂಥ ಬಸವಾದಿ ಶರಣರ ಸಮಕಾಲೀನರಾದಂಥ ಉರ್ಲಿಂಗ ಪೆದ್ದೇಶ್ವರ ಮಹಾಸಂಸ್ಥಾನ ಮಠದ ಕೋಡ್ಲ ಅದರ ಪರಮ ಪೂಜ್ಯರಾದಂಥ ಜ್ಞಾನಪ್ರಕಾಶ್ ಸ್ವಾಮೀಜಿಗಳು ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ವಿಧಾನಸೌಧದಿಂದ ಹೊರಗಡೆ ಬರಬೇಕಾದ್ರೆ ಪೊಲೀಸ್ ಅಧಿಕಾರಿಗಳು ಇವರು ಕಾವಿದಾರಿಗಳು, ಇವರು ಮಠಾಧೀಶರು ಅನ್ನದೇನೆ ಅವ್ರ ಜೊತೆಗೆ ಅನುಚಿತವಾಗಿ ವರ್ತನೆಯನ್ನು ಮಾಡಿದ್ದಲ್ಲದೆ ತಳ್ಳಾಟ, ದಬ್ಬೋದು, ನಡೀರಿ ಅನ್ನುವಂಥದ್ದು, ಅಪಹಾಸ್ಯಕ್ಕೀಡಾಗುವ ರೀತಿಯಲ್ಲಿ ಕೆಲವೆಲ್ಲ ಶಬ್ದಗಳನ್ನು ಬಳಸಿ ಅವರಿಗೆ ವಿಧಾನಸೌಧದಿಂದ ಹೊರಗೆ ಅಟ್ಟುವಂಥ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಇದೊಂದು ದೊಡ್ಡ ಅಕ್ಷಮ್ಯ ಅಪರಾಧ. ಆ ಇಬ್ಬರು ಪರಮ ಪೂಜ್ಯರು ಕೂಡ ದಲಿತ ಮಠಾಧೀಶರು ಅಂತ ಗೊತ್ತಿದ್ದು ಕೂಡ ಇವತ್ತು ಈ ದಲಿತ ಮಠಾಧೀಶರ ಜೊತೆಗೆ ಈ ರೀತಿಯ ಪೊಲೀಸರ ವರ್ತನೆ ಇದು ಖಂಡನೀಯವಾದಂಥದ್ದು. ಹಾಗಾಗಿ ನಾವು ಸೇಡಂನಲ್ಲಿ ಆ ಪೊಲೀಸ್ ಅಧಿಕಾರಿಗಳ ವಿರುದ್ಧ ದಲಿತ ದೌರ್ಜನ್ಯ ತಡೆ ಕಾಯ್ದೆ ಅಡಿಯಲ್ಲಿ ಅಟ್ರಾಸಿಟಿ ಕೇಸನ್ನು ತಗೋಬೇಕು ಅಂತ FIR ತಗೋಬೇಕು ಅಂತೇಳಿ FIR ನಾವು ಕೊಟ್ಟು ಬಂದಿದೆ. ಆದರೆ ಪೊಲೀಸರು ಇನ್ನೂ ಅದ್ರ ಬಗ್ಗೆ ತೀರ್ಮಾನ ತಗೊಂಡಿಲ್ಲ. ಒಂದು ವೇಳೆ 24 ಗಂಟೆನಲ್ಲಿ ಅಟ್ರಾಸಿಟಿ ಕೇಸು ಆ ಪೊಲೀಸ್ ಅಧಿಕಾರಿಗಳ ಮೇಲೆ ತಗೊಳ್ಳದೇ ಇದ್ದರೆ ಮುಂದೆ ಉಗ್ರವಾದಂಥ ಹೋರಾಟವನ್ನು ಮಾಡಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆ ಈ ಸಂದರ್ಭದಲ್ಲಿ ಮುಖಂಡರಾದ ಅಂಬಾರಾಯ ಅಷ್ಟಗಿ ಮಾತನಾಡಿದರು. ಇವತ್ತು ಉರ್ಲಿಂಗ ಪೆದ್ದಿಮಠ ಭಾಳ 7ನೇ ಶತಮಾನದಿಂದ ನಡೆದುಕೊಂಡು ಬಂದಂಥ ಮಠ. ಬಸವ ಕಲ್ಯಾಣ, ಗುರ್ಮಿಟ್ಕಲ್ಲು, ಸೇಡಮ್ಮು, ಚಾಮರಾಜನಗರ, ಮೈಸೂರು, ಬೆಂಗಳೂರು, ಗಾಂಧಿನಗರದಲ್ಲಿ ಅನೇಕ ಮಠಗಳಿವೆ. ಆ ಮಠದ ಒಬ್ಬ ಸ್ವಾಮೀಜಿ ಪೀಠಾಧಿಪತಿಗಳು ಜ್ಞಾನಪ್ರಕಾಶ್ ಸ್ವಾಮೀಜಿಯವರು ಮತ್ತು ಛಲವಾದಿ ಮಹಾಪೀಠದ ಬಸವ ನಾಗಿದೇವ ಸ್ವಾಮೀಜಿಯವರು, ಅವರಿಬ್ಬರು ಭಾಳ ಪ್ರಬುದ್ಧರು, ವಿದ್ಯಾವಂತರು, ಲಕ್ಷಾಂತರ ಕೋಟ್ಯಾಂತರ ಜನ ಅನುಯಾಯಿಗಳು ಮತ್ತು ಅಭಿಮಾನಿಗಳನ್ನು ಹೊಂದಿರತಕ್ಕಂಥ ಮಠಾಧೀಶರ ಪಾಡೆ ಹಿಂಗಾದ್ರೆ ನಮ್ಮ ಪ್ರತಿನಿಧಿಸ್ತಕ್ಕಂಥ ಮಠಾಧೀಶರು ಅವರಿಬ್ಬರು ನಮ್ಮ ಜನಾಂಗಕ್ಕೆ ಮಾರ್ಗದರ್ಶನ ಮಾಡ್ತಕ್ಕಂಥವ್ರು. ಅಂಥ ಸ್ವಾಮೀಜಿಗಳಿಗೆ ಈ ರೀತಿ ತಾವೇ ಕೇಳ್ದಂಗೆ ಹೋಗೇಳಗೆ ಏನಾದರೂ ತೊಂದರೆ, ಅದು ಪಾಸ್ ಬೇಕು, ID ಬೇಕು, ಅದು ಬೇಕು, ಇದು ಬೇಕು ಅಂತ ಕೇಳ್ಬೋದು. ಆದರೆ ಭೇಟಿಯಾಗಿ ವಾಪಸ್ ಬರಾಗ ಈ ರೀತಿ ಅವಮಾನ ಮಾಡ್ತಕ್ಕಂಥದ್ದು ಇದು ದುರುದ್ದೇಶಪೂರ್ವಕವಾಗಿ ಸಿದ್ದರಾಮಯ್ಯನ ಸರ್ಕಾರ ದಲಿತರಿಗೆ ಅವಮಾನ ಮಾಡ್ತಕ್ಕಂಥ ರೀತಿಯಲ್ಲಿ ನಡ್ಕೊಳತ್ತವು. ತಾವು ನೋಡಿರಿ,
ಸಿದ್ದರಾಮಯ್ಯನ ಸರ್ಕಾರ ಇಡೀ ದಲಿತರ SCP TSP ಹಣ ಅಂತೂ ನುಂಗ್ ಹಾಕ್ಯದ. ಇಲ್ಲಿವರೆಗೂ ಎಷ್ಟು ಚಳವಳಿಗಳು, ಎಷ್ಟು ಪತ್ರಿಕಾಗೋಷ್ಠಿಗಳು, ಎಷ್ಟು ಜನ ಮಾತಾಡಿದ್ರು ಚಕಾರ ಎತ್ತಾ ಇಲ್ಲ, ಅದರ ಬಗ್ಗೆ ಉತ್ತರ ಕೊಡ್ತಾ ಇಲ್ಲ. ನಮ್ಮ ಅನೇಕ ದಲಿತ ಸಂಘಟನೆಗಳು, ಸೋಕಾಲ್ಡ್ ದಲಿತ ಸಂಘಟನೆಗಳು, ಅವರು ಒಂಥರ ಕಾಂಗ್ರೆಸ್ಸಿಗೆ ಸಂಘಟನೆ ಒತ್ತೆ ಇಟ್ಟರೇನೋ ಅಂತಕ್ಕಂಥ ಭಾವನೆ ನಮಗೆ ಬರ್ತಾ ಇದೆ. ಇಷ್ಟೆಲ್ಲ SC STದವರ ಅಭಿವೃದ್ಧಿಗಾಗಿ ಇಟ್ಟಿರ್ತಕ್ಕಂಥ ಹಣ ದುರ್ಬಳಕೆ ಆದ್ರೂ ಕೂಡ ಪ್ರಶ್ನೆ ಆಗ್ತಾ ಇಲ್ಲ. ಇವತ್ತು ಸ್ವಾಮೀಜಿಯವರ ಒಂದು ವೇಳೆ ಬೇರೆ ಸರ್ಕಾರದಲ್ಲಿ ಈ ಘಟನೆ ಆದ್ರೆ ರಾತ್ರಿನೇ ದೊಡ್ಡ ಗದ್ದಲಾಗ್ತಿತ್ತು. ಇಲ್ಲಿವರೆಗೂ ಇಡೀ ರಾಜ್ಯದಲ್ಲಿ ದೊಡ್ಡ ಸುದ್ದಿ ಆಗ್ತಾ ಇತ್ತು. ಆದರೆ ಇಲ್ಲಿವರೆಗೂ ಒಬ್ಬರು ಮಾತಾಡಿಲ್ಲ. ಎಲ್ಲಿ ಹೋದರು ನಮ್ಮ ದಲಿತ ಸಂಘಟನೆಗಳು, ಎಲ್ಲಿ ಹೋದರು ಭೀಮ್ ಆರ್ಮಿಯವರು, ಬೇರೆ ಬೇರೆ ಸಂಘಟನೆದವರು? ಇದು ಇಡೀ ನಮ್ಮ ಸಮಾಜಕ್ಕೆ ಅವಮಾನ ಮಾಡ್ದಂಗೆ. ಸ್ವಾಮೀಜಿಗಳಿಗೆ ಮಾಡೋದು ನಮ್ಮ ಸಮಾಜಕ್ಕೆ ಮಾಡ್ದಂಗೆ. ನನಗೆ ಮಾಡಿದ್ರೆ ವೈಯಕ್ತಿಕ, ಇನ್ನೊಬ್ರಿಗೆ ಮಾಡಿದ್ರೆ ವೈಯಕ್ತಿಕ. ಅದು ಇವರು ನಮ್ಮ ಮಠಾಧೀಶರಿದ್ದಾರೆ, ಇವರಿಗೆ ಈ ರೀತಿ ಅವಮಾನ ಮಾಡಿದಾಗ ದಲಿತ ಸಂಘಟನೆಗಳು ಶಟದ ನಿಲ್ಲಬೇಕು, ಸರ್ಕಾರದ ವಿರುದ್ಧ ಪ್ರತಿಭಟಿಸಬೇಕು ಅಂಥೇಳಿ ನಾವು ಮನವಿ ಮಾಡ್ಕೋತಾ ಇದ್ದೀವಿ. ಜೊತೆಗೇ ನಮ್ಮ ಪಾಟೀಲ್ಜಿಯವರು ಹೇಳ್ದಂಗೆ AICC ಅಧ್ಯಕ್ಷರು ಖರ್ಗೆ ಅವರು ಏನು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು 2 ಸಲ 3ನೇ ಸಲ ಇಡೀ ಭಾರತ ದೇಶದ ಜನರ ಆಶೀರ್ವಾದದಿಂದ ಪ್ರಧಾನಿಗಳಾಗಿರ್ತಕ್ಕಂಥವ್ರ ಬಗ್ಗೆ ಏನಂತೀರಿ, ಹತಾಶೆಯಿಂದ ನಿರಂತರ ಚುನಾವಣೆಗಳು ಸೋಲತ್ತಾರ. ಮುಂದಿನೂ ಭೀ ಸೋಲೋರಲ್ಲ. ಪಶ್ಚಿಮ ಬಂಗಾಳ, ತಮಿಳುನಾಡು, ಆಸಾಮು ಎಲ್ಲ ಸೋಲ್ತೀವಂತಕ್ಕಂಥ ಹತಾಶೆಯ ಮನೋಭಾವದಿಂದ ಈ ರೀತಿ ಮಾತಾಡೋದ್ರ ಮೂಲಕ ನರೇಂದ್ರ ಮೋದಿಜಿಯವರಿಗೆಲ್ಲ ಇಡೀ ಭಾರತದ 140 ಕೋಟಿ ಜನರಿಗೆ ಖರ್ಗೆ ಅವರು ಅವಮಾನ ಮಾಡ್ಯಾರ. ಆ 140 ಕೋಟಿ ಜನರ ಕ್ಷಮೆಯನ್ನು ಕೇಳಬೇಕು ಖರ್ಗೆ ಅವರು. ನರೇಂದ್ರ ಮೋದಿಯವರ ಕ್ಷಮೆಯನ್ನು ಕೇಳಬೇಕು. ನರೇಂದ್ರ ಮೋದಿಜಿಯವರೊಬ್ಬ ದಲಿತ ಪರ, ಹಿಂದುಳಿದವರ ಪರ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರರ ಚಿಂತನೆಗಳನ್ನು ಪಂಚಕ್ಷೇತ್ರಗಳ ಮೂಲಕ ಇಡೀ ಪ್ರಪಂಚಕ್ಕೆ ತೋರಿಸಿಕೊಟ್ಟಿರ್ತಕ್ಕಂಥ ಮಹಾನ್ ನಾಯಕರು. ಅವ್ರ ಬಗ್ಗೆ ಈ ರೀತಿಯಾಗಿ ಟೆರರಿಸ್ಟು ಮತ್ತೊಂದು ಅಂತ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ನಾವು ಕೂಡ ಎಲ್ಲ ದಲಿತ ಭಾರತೀಯ ಜನತಾ ಪಕ್ಷದ ನಾಯಕರು ಮತ್ತು ನಮ್ಮ ನಾಯಕರು ರಾಜ್ಕುಮಾರ್ ಪಾಟೀಲ್ ಅವರು ಇದನ್ನು ತೀವ್ರವಾಗಿ ಖಂಡಿಸ್ತೀವಿ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.